ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಈಗ ಗೌರಿ ಗಣೇಶ ಹಬ್ಬ ಬರ್ತಾ ಇದೆಯಲ್ವಾ, ಇನ್ನೇನು ಹತ್ತಿರ ಬಂದೇ ಬಿಡ್ತು. ನೋಡಿ, ಗಣೇಶನಿಗೆ 5 ದಿನ, 11 ದಿನ ಮತ್ತು 21 ದಿನ ಎಲ್ಲ ಕೂಡಿಸುತ್ತಾರೆ. ಮತ್ತು ದಿನಾಲು ಏನಾದರೂ ನೈವೇದ್ಯ ಮಾಡಬೇಕಲ್ವ. ಫಸ್ಟ್ ಗಣೇಶನಿಗೆ ಇಷ್ಟವಾದದ್ದು ಮೋದಕ. ನಾನು ನೋಡಿ, ಇಲ್ಲಿ ಎಲ್ಲರೂ ಮಾಡ್ತಾರೆ ಮೋದಕ, ನಾನು ಡ್ರೈ ಫ್ರೂಟ್ಸ್ ಹಾಕಿ ಮೋದಕ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ನೈವೇದ್ಯಕ್ಕೆ ಹೇಳಿ ಮಾಡಿಸಿರೋದು. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ತುಂಬ ಒಳ್ಳೆಯದು ಹೆಲ್ತಿಗೆ. ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಯೂಸ್ ಆಗುತ್ತೆ. ನೋಡಿ ಬನ್ನಿ, ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಸ್ಕಿಪ್ ಮಾಡದೆ ನೋಡಿ, ಎಷ್ಟೆಷ್ಟು ಸಾಮಗ್ರಿ ಹಾಕಿನಲ್ಲ ಎಲ್ಲ ಗೊತ್ತಾಗುತ್ತೆ. ನೋಡಿ, ಫಸ್ಟಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಂದ ಮಾಡ್ತಾ ಇಲ್ಲ ನಾನು. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು. 1 ಕಪ್ ಅಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನಾನು ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ನೀವು ಗುಂಡು ಬೆಲ್ಲ ಆದರೂ ತೊಗೋಬೋದು. ನಿಮ್ಗೆ ಯಾವುದಿದೆ ನಿಮ್ಮ ಮನೆಯಲ್ಲಿ ಆ ಬೆಲ್ಲ ತೊಗೋಬೋದು. ನಾನು ಪುಡಿ ಇತ್ತು ಮನೆಯಲ್ಲಿ, ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನೋಡಿ, ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಖರ್ಜೂರ ತೊಗೊಂಡಿದ್ದೀನಿ. ಇದು ಜಾಜಿಕಾಯಿ ಅಂತಾರಲ್ವ, ಸ್ವಲ್ಪ ತುರಿಯೋಕೆ ಒಂದು ಅರ್ಧ ಸ್ಪೂನಷ್ಟು. ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಗಸಗಸೆ ತೊಗೊಂಡಿದ್ದೀನಿ, 1 ಸ್ಪೂನ್ ಇದೆ. ಎಳ್ಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಇಲ್ಲಿ ನೋಡಿ, ನಾನು ಕುಂಬಳಕಾಯಿ ಬೀಜ, ಅಕ್ರೋಡು, ಪಿಸ್ತಾ, ಕಾಜು, ಬಾದಾಮ್ ಎಲ್ಲ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಡ್ರೈ ಫ್ರೂಟ್ಸ್ ಇದೆ ಅದು ಹಾಕ್ಕೊಂಡು ಯೂಸ್ ಮಾಡ್ಬೋದು. ನನ್ನ ಹತ್ರ ಎಷ್ಟಿದೆ ಅಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೇಗಿದೆ ನಿಮ್ಮ ಹತ್ರ ಇದ್ರೆ ಹಾಕೋಬೋದು, ಹಾಗೆ ಇಲ್ಲ ಕೊಬ್ಬರಿ ಬೆಲ್ಲ ಹಾಕಿ ಮಾಡ್ಬೋದು. ತುಂಬ ವಿಧದಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಇದು ಮೋದಕ. ನಾವು ಸ್ವಲ್ಪ ಮಕ್ಕಳಿಗೆಲ್ಲ ಕೊಡ್ತೀವಲ್ವ, ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಹೊಸ ಥರ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಒಂದು ಸ್ಕಿಪ್ ಮಾಡದೆ ನೋಡಬೇಡಿ, ಸ್ಕಿಪ್ ಮಾಡಿ ನೋಡಬೇಡಿ, ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು, ಏನೆಲ್ಲ ಸಾಮಗ್ರಿಗಳು ಹಾಕ್ತೀವಿ, ಹೆಂಗೆ ಬರುತ್ತೆ ಅಂತ ಫುಲ್ ನೋಡಿ. ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಒಂದ್ಸಲ ಟ್ರೈ ಮಾಡಿ. ನಾರ್ಮಲಿ ಎಲ್ಲರೂ ಮಾಡ್ತಾರೆ, ಕೊಬ್ಬರಿ ಮತ್ತು ಬೆಲ್ಲ ಹಾಕಿ, ಏಲಕ್ಕಿ ಪೌಡ್ರ್ ಹಾಕಿ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ನೋಡಿ, ಇಲ್ಲೊಂದು ಪ್ಯಾನಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಅಂದರೆ ನಾನು ಮಿಕ್ಸಿ ಮಾಡ್ತೀವಲ್ವ, ಮಿಕ್ಸಿ ಮಾಡ್ತೀನಿ ಮುಂದೆ ಸ್ವಲ್ಪ ಕ್ರಶ್ ಆಗಲಿ ಅಂತಂದು. ನೋಡಿ, ಸ್ವಲ್ಪ ಗಸಗಸೆ ಎಳ್ಳು ಕೂಡ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನೋಡಿ, ಚೆನ್ನಾಗಿ ಹುರ್ಕೋಬೇಕು ಕಲರ್ ಬರೋವರೆಗೂ. ನೋಡಿ, ಇಲ್ಲಿ ಆರಿದೆ ಈಗ ಡ್ರೈ ಫ್ರೂಟ್. ಸ್ವಲ್ಪ ಆರಿದ್ಮೇಲೆ ಇಲ್ಲಿ ನೋಡಿ, ಕ್ರಷರ್ ಇರುತ್ತೆ ನೋಡಿ, ಡ್ರೈ ಫ್ರೂಟ್ ಕ್ರಷರ್. ಇದು ಮೀಶೋಲ್ಲಿ ತೊಗೊಂಡಿದ್ದೀನಿ. ಅನ್ಬಾಕ್ಸಿಂಗ್ ವಿಡಿಯೋಲ್ಲಿ ತೋರಿಸಿದ್ದೀನಿ ನೋಡಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ. 90 ರೂಪಾಯಿ, 90 ರುಪೀಸನ್ನ ಬಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಪೀಸಾಗಿ ಬರುತ್ತೆ. ಕೈಲೆಲ್ಲ ಕಟ್ ಮಾಡಿದ್ರೆ ಹೋಗ್ತವೆ ನೋಡಿ ಡ್ರೈ ಫ್ರೂಟ್ಸು. ಇಲ್ಲಿ ನೋಡಿ, ಈ ಥರ ಕ್ರಷರಲ್ಲಿ ತೊಗೊಂಡು ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಡ್ರೈ ಫ್ರೂಟ್ಸ್ ನಾನು ಹೀಗೆ ಕ್ರಷ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಈಸಿ ಕೆಲಸ ಇದು, ಬೇಗ ಆಗುತ್ತೆ. ಕಟ್ ಮಾಡ್ಕೋದು ಕೂಡೋಕ್ಕೆ ಟೈಮ್ ಇರಲ್ವಲ್ಲ, ಈಗ ಬೇಗ ಮುಗಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸು. ಎಲ್ಲ ಡ್ರೈ ಫ್ರೂಟ್ಸ್ ಈಗ ಪೀಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಕ್ರಷರಲ್ಲಿ. ನೋಡಿ, ಇಷ್ಟೊಂದು ಆಯಿತು. ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು ಫ್ರೆಂಡ್ಸ್. ನಿಮ್ಗೆ ಯಾವ್ದಾವ ಡ್ರೈ ಫ್ರೂಟ್ಸ್ ಬೇಕು ಅದು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಹೆಲ್ದಿ ಫ್ರೆಂಡ್ಸ್, ತುಂಬ ಇಷ್ಟ ಆಗುತ್ತೆ. ಇನ್ನೇನು ಗೌರಿ ಗಣೇಶ ಹಬ್ಬ ಬಂತಲ್ವ, ನೈವೇದ್ಯಕ್ಕಂತೂ ಒಳ್ಳೆ ಹೇಳಿ ಮಾಡಿಸಿರೋದು ಇದು. ಅವನಿಗೆ ತುಂಬ ಇಷ್ಟ ಗಣೇಶನಿಗೆ. ಇದು ನೈವೇದ್ಯ ಮಾಡದೇ ಇದ್ದರೆ ಪೂರ್ತಿನೇ ಆಗಲ್ಲ. ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜಾಸ್ತಿ ಬೇಕಂದರೆ ಹಾಕೋಬೋದು. ನೋಡಿ, ನೆಕ್ಸ್ಟು ನಾನು ಡ್ರೈ ಫ್ರೂಟ್ಸ್ ಕ್ರಷರ್ ಮಾಡ್ಕೊಂಡಿದ್ನಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕೋತಾ ಇದ್ದೀನಿ ನೋಡಿ, ಏಲಕ್ಕಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಜಾಜಿಕಾಯಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುರಿದು ಹಾಕೊಂಬಿಡಿ. ಒಳ್ಳೆ ಘಮ ಫ್ರೆಂಡ್ಸ್. ಈಗ ತುರಿತಾ ಇದ್ರೇ ಎಲ್ಲ ಡ್ರೈ ಫ್ರೂಟ್ಸು, ಕೊಬ್ಬರಿ, ಏಲಕ್ಕಿದು ಘಮ ಅಂತೂ ಇಷ್ಟು ಚೆನ್ನಾಗಿ ಬರ್ತಾಯಿತ್ತು. ಮನೆ ತುಂಬ ಘಮ ಅನ್ನುತ್ತೆ. ಅಷ್ಟು ಒಳ್ಳೆ ರೆಸಿಪಿ ಇದು, ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಬೆಲ್ಲ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ಸ್ವಲ್ಪ ಎತ್ತಿಡ್ತಿದ್ದೀನಿ, ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಆಮೇಲೆ ಬೇಕಾದರೆ ಹಾಕೋಬೋದು. ನೋಡಿ, ಸ್ವಲ್ಪ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕು. ಜೋರಾಗಿ ಮಾಡಿದ್ರೆ ಎಣ್ಣೆ ಬಿಡುತ್ತೆ. ಸ್ವಲ್ಪ ಆನ್ ಆಫ್ ಮಾಡಿಕೊಂಡು ಈ ಥರ ಪುಡಿ ಮಾಡ್ಕೊಂಬರಿ. ತರಿ ಇದ್ದರೆ ಸಾಕು. ಈ ಪೂರ್ತಿ ಪುಡಿ ಅನ್ಬೇಕಾಗಿಲ್ಲ, ತರಿ ಇರಬೇಕು. ತಿಂದರೆ ಬಾಯಿಗೆ ಸಿಗಬೇಕು. ಮೋದಕದಲ್ಲಿ ತಿಂತಾಯಿದ್ರೆ ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮರಿದೇನೆ ಮಾಡಿ. ವಾವ್, ತುಂಬ ಚೆನ್ನಾಗಿ ಘಮ ಬರ್ತಾಯಿತ್ತು ನೋಡಿ. ಈಗ ಗಸಗಸೆ ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖರ್ಜೂರ ಪೀಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಣ ದ್ರಾಕ್ಷಿ ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಕಮ್ಮಿ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲನೂ ಒಂದೇ ಕಡೆ ಎಲ್ಲ ಆಗ್ಬಾರ್ದು, ಕೆಳಗಡೆ ಮೇಲಿಂದ ಕೆಳಗಡೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ತುಂಬ ಈಸಿ ಫ್ರೆಂಡ್ಸ್, ಚಟ್ಕಿಪಟ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಬ್ಬ ಇಲ್ಲಾಂದ್ರೂ ಮನೆಗೂ ಮಾಡ್ಕೋಬೋದು. ಅಷ್ಟು ಹೆಲ್ದಿ ಆದ ರೆಸಿಪಿ ಇದು. ಟಿಫಿನ್ ಬಾಕ್ಸಿಗೆಲ್ಲ ಕೊಡ್ಬೋದು ಹಾಕಿ, ಮಕ್ಕಳಿಗಂತೂ ಒಳ್ಳೆಯದಿದು. ನೋಡಿ, ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಡ್ರೈ ಕಲಿಸ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ, ಇದು ಪೂರ್ತಿ ತೆಳುವಾಗಿರ್ಬಾರ್ದು, ಪೂರ್ತಿ ಗಟ್ಟಿಯಾಗಿರ್ಬಾರ್ದು. ಚಪಾತಿ ಹಿಟ್ಟಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಹಾಗೆ ತೆಳುವಾಗಿ ಕಲಿಸ್ಕೊಂಡ್ರೆ ಮೋದಕ ಚೆನ್ನಾಗಿ ಶೇಪಲ್ಲಿ ಬರಲ್ಲ. ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ಪೂರ್ತಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಕಷ್ಟ ಆಗುತ್ತೆ, ಅಂಟು ಬಿಡುತ್ತೆ ಎಲ್ಲ ಕಡೆ. ನೋಡಿ, ಈ ಥರ ತೂತಿರೋ ಒಂದು ಸ್ಟೇನರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಸ್ಟೀಮರ್ ಏನಾರ ಇದ್ದರೆ ತೊಗೋಬೋದು. ನಾನು ಈ ಥರ ಸ್ಟೀಮ್ ಮಾಡೋಕ್ಕೆ ಈ ಥರ ಸ್ಟೇನರ್ ತೊಗೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಇದು ಇಡೋಕ್ಕೆ, ಮೋದಕ ಹಾಕೋಕ್ಕೆ ತೊಗೊಂಡಿರೋದು. ನೋಡಿ, ಈಗ ಹಿಟ್ಟೆಲ್ಲ ನೆಂದಿದೆ ಚೆನ್ನಾಗಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು ಸಾಕು, ಜಾಸ್ತಿ ಸಾಫ್ಟ್ ಆದರೆ ಬರಲ್ಲ. ಈಗ ನಿಮ್ಗೆ ಯಾವ ಸೈಜಿನ ಮೋದಕ ಬೇಕು ಆ ಸೈಜ್ ಉಳ್ಳೆ ತಗೊಂಡು ಅಲ್ಲಿ ಚಪಾತಿ ಮಾಡೋ ಮಣೆಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್. ನಿಧಾನಕ್ಕೆ, ಪೂರ್ತಿ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಪೂರ್ತಿ ದಪ್ಪನೂ ಲಟ್ಟಿಸ್ಕೋಬೇಡಿ. ದಪ್ಪ ಆದರೆ ಚೆನ್ನಾಗಿ ಬೇಯಲ್ಲ, ತೆಳುವಾದರೆ ಬೇಗ ಹರ್ಕೊಂಡ್ಬಿಡುತ್ತೆ. ಮೀಡಿಯಮ್ ಆಗಿ ಲಟ್ಟಿಸಿ ಫ್ರೆಂಡ್ಸ್. ಎಷ್ಟು ದೊಡ್ಡದು ಬೇಕು ಅಷ್ಟು ಲಟ್ಟಿಸ್ಕೋಬೋದು. ನೋಡಿ, ಈ ಥರ ಎಲೆ ಮಾಡ್ಕೊಂಡಿದ್ದೀನಿ. ಎಲೆ ಅಂತಾರೆ ಇದಕ್ಕೆ. ಚಿಕ್ಕದ ಎಲೆಯಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಹೂರಣನ ಹಾಕೋಬೇಕು ಫ್ರೆಂಡ್ಸ್. ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು ಹೂರಣನ ಹಾಕ್ಕೊಂಡು ನಿಧಾನಕ್ಕೆ, ನೋಡಿ, ಬೆರಳಿನ ಮಧ್ಯದಲ್ಲಿ ಬೆರಳು ಮಧ್ಯೆ ಇರುತ್ತಲ್ಲ, ಅದರಲ್ಲಿ ಹಂಗೆ ತಿರುಗಿಸ್ಕೋತಾ ತುಂಬುತ್ತಾ ಇರಬೇಕು. ಅಂದರೆ ಲೇಯರ್ ಬರುತ್ತೆ. ಮೋದಕಕ್ಕೆ ಹೇಗೆ ಲೇಯರ್ ಇರುತ್ತೆ ನೋಡಿ, ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸಖತ್ತಾಗಿ ಬಂದಿದೆ ಅಲ್ವಾ? ಹೀಗೆ ಮೋದಕ ಅಂದರೆ ಹೀಗೆ ಇರುತ್ತೆ ನೋಡಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ. ಈ ಶೇಪಲ್ಲಿ ಬರಬೇಕು ನೋಡಿ. ಈ ಥರ ಸ್ವಲ್ಪ ತಿರುಗಿಸ್ತಾ ಬರಬೇಕು, ಶೇಪ್ ಬಂದುಬಿಡುತ್ತೆ ಅದಕ್ಕೆ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೊಂದು ಉಳ್ಳೆ ತಗೊಂಡು ನೀಟಾಗಿ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿಗೆ ಮಾಡ್ಕೊಳ್ಳಿ. ಹೂರಣನ ಎಷ್ಟು ಬೇಕಷ್ಟು ನೀವು ಫಿಲ್ ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಹೆಲ್ಪ್ ಆಗುತ್ತೆ. ಎಲ್ಲ ರೆಸಿಪಿಗಳು ಹೇಗೆ ಅನ್ನಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ. ಒಳ್ಳೆ ಕಮೆಂಟ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಹೀಗೆ ಕಮೆಂಟ್ ಮಾಡ್ತಾಯಿರಿ, ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಯೂಸ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಒಂದೊಂದು ಎಳೆ ತಗೊಂಡು ತುಂಬ್ತಾ ಹೋದರೆ ಒಳ್ಳೆ ಮೋದಕ ರೆಡಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ನೀಟಾಗಿ ಬಂದಿತ್ತು. ಹಿಟ್ಟು ನೋಡಿ ಕರೆಕ್ಟ್ ಹದವಲ್ಲಿ ಬಂದಿದೆ. ಅಂದರೆ ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲೇಯರು. ಮೋದಕ ಶೇಪ್ ಅಂದರೆ ಕಾಣಿಸ್ತಾ ಇದೆ ಅಲ್ವಾ? ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಮಾತ್ರ ಅಲ್ಟಿಮೇಟು, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ, ಇದು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೆ ನಾನು ಆಗಲೇ ಕುದಿಯೋಕ್ಕೆ. ಚೆನ್ನಾಗಿ ಕುದ್ಮೇಲೆ ಇದು ಎಣ್ಣೆ ಹಚ್ಚಿದ್ನಲ್ಲ ಸ್ಟೇನರ್ ಮೇಲೆ, ಅದ್ರ ಮೇಲೆ ಒಂದು ದೂರ ಇಡಿ, ಅಂಟ್ಬಿಡುತ್ತೆ ಮೋದಕ. ಚೆನ್ನಾಗಿ ದೂರ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5-6 ನಿಮಿಷ ಚೆನ್ನಾಗಿ ಬೇಯಬೇಕು. ಅಂದಮೇಲೆ ಮೋದಕ ರೆಡಿ ಆಗುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಹೀಗೆ ಮಾಡ್ತಾರೆ ಗೋಧಿ ಹಿಟ್ಟಿಂದ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, 5-6 ನಿಮಿಷ. ನೋಡಿ, ಹಿಂಗೆ ಕೈ ಮುಡ್ತೀವಲ್ಲ ಅಂಟಬಾರ್ದು ಫ್ರೆಂಡ್ಸ್. ಫಸ್ಟು ಇದು ಟಿಪ್ಸ್ ನೆನಪಿಟ್ಕೊಳ್ಳಿ. ಮೋದಕ ಬೆಂದಿದೆ ಅಂದರೆ ನಮಗೆ ಕೈಗೆ ಅಂಟಬಾರ್ದು ಹಿಟ್ಟು, ಆವಾಗ ಬೆಂದಿದೆ ಅಂತ ಅರ್ಥ. ಜಾರಬೇಕು. ನೋಡಿ, ಎಷ್ಟು ಸ್ವಲ್ಪನೂ ಕೆಳಗೇನೂ ಅಂಟಿಲ್ಲ, ಒಂದು ಸ್ಪೂನಿಗೂ ಆಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಒಳ್ಳೆ ಪರ್ಫೆಕ್ಟ್ ಮೋದಕ ಬಂದಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಈ ಗೌರಿ ಗಣೇಶ ಹಬ್ಬಕ್ಕೆ ಮರಿದೇನೆ ಮಾಡಿ. ಗಣೇಶ ಹಬ್ಬ ಚೆನ್ನಾಗಿ ಆಚರಿಸಿ. ಆ ಗಣೇಶ ದೇವರು ನಿಮಗೆಲ್ಲ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ತೀನಿ ಫ್ರೆಂಡ್ಸ್. ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಬೇಡ್ತೀನಿ. ಹಬ್ಬ ಚೆನ್ನಾಗಿ ಮಾಡಿ, ಗೌರಿ ಗಣೇಶ ಹಬ್ಬ. ನೋಡಿ, ಇನ್ನೊಂದು ಸ್ವಲ್ಪ ಉಳಿದಿದ್ವಲ್ಲ ಮೋದಕ, ಅವನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಕರಿನೂಬಹುದು ಫ್ರೆಂಡ್ಸ್. ಇದು ಕರಿದು ಮಾಡ್ತಾರೆ, ನಾನು ಸ್ಟೀಮ್ ಮಾಡಿ ಮಾಡ್ತಾ ಇರೋದು. ನೋಡಿ, ನಮ್ಮಲ್ಲಿ ಗಣೇಶ ಮೂರ್ತಿ ಇತ್ತು, ಕೂಡಿಸಿದ್ದೀನಿ. ಅದ್ರ ಮುಂದೆ ನೈವೇದ್ಯ ಇಡ್ತಾ ಇದ್ದೀನಿ. ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಮೋದಕ. ತುಂಬ ಸಖತ್ತಾಗಿ ಬಂದಿತ್ತು. ಒಳ್ಳೆ ಹೆಲ್ದಿ. ಮತ್ತು ಯಾಕೆ ಹೇಳಿ ಮೈದಾ ಹಿಟ್ಟಿಂದ ಮಾಡಲ್ಲ ನಾನು, ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಮೋದಕ. ಹೇಗೆ ಬಂತು ಅಂತ ತಿಳಿಸಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಗಣೇಶ ಕೂಡಿಸೋದಕ್ಕೆ ನೈವೇದ್ಯ ಮುಂದೆ ಇಟ್ಟೋದಕ್ಕೆ ಪರ್ಫೆಕ್ಟ್ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಹಾಗೆ. ಎಲ್ಲರೂ ಮೋದಕ್ಕೂ ಕೊಬ್ಬರಿ ಬೆಲ್ಲದ ಮಾಡ್ತಾರೆ. ಡ್ರೈ ಫ್ರೂಟ್ಸಿಂದ ಮಾಡಿದ್ದೀನಿ, ಹೊಸ ರುಚಿ ಇದೆ. ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೀನಿ, ಹೊಸ ರುಚಿಯಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಟ್ರೈ ಮಾಡಿ ತಿಳಿಸಿ, ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ.